ನನ್ನ ಹಳೆ ವಿಡಿಯೋಗಳನ್ನೆಲ್ಲ ನೋಡ್ಬಿಟ್ಟು ತುಂಬಾ ಜನ ಕೇಳೋದಂತಂದ್ರೆ ವರ್ಕ್ ಫ್ರಮ್ ಹೋಮ್ ಅಂದ್ರೆ ಏನು, ನಾವೇ ಫಸ್ಟ್ ಪೇಮೆಂಟ್ ಮಾಡ್ಬೇಕಾ ಆಗ ಈಗ ಅಂತ ತುಂಬಾನೇ ಕ್ವಶನ್ಸ್ ಕೇಳ್ತಾ ಇರ್ತಾರೆ. ಸೊ ಅದೆಲ್ಲಾನು ಕ್ಲಾರಿಫೈ ಮಾಡ್ಬೇಕು ಅಂತಾನೆ ಹೇಳ್ಬಿಟ್ಟು ಈ ವಿಡಿಯೋನ ಮಾಡಿದೀನಿ. ನಿಮ್ಗೆ ಏನಾದ್ರು ಡೌಟ್ ಇದ್ರೆ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ. ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಮಮತಾ ಅಂತ, ಮಮತಾ ಬ್ಲಾಗ್ಸ್ ಅಂತ ಯೂಟ್ಯೂಬ್ ಚಾನಲ್ ನಾನು ಸ್ಟಾರ್ಟ್ ಮಾಡಿದೀನಿ. ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋ ಯಾವ ತರ ಇತ್ತು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ದಯವಿಟ್ಟು ಮರೆಯಕ್ ಹೋಗ್ಬಿಡಿ. ಹಾಗೇನೆ ವಿಡಿಯೋ ಯಾವ ತರ ಇತ್ತು ಅಂತ ಕೂಡ ನನ್ಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಅರ್ಧ ಸ್ಕಿಪ್ ಮಾಡ್ತಾ ಮಾಡ್ತಾ ನೋಡ್ತಾ ಹೋದ್ರೆ ನಿಮ್ಗೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಸಿಗೋದಿಲ್ಲ ಅಂತಾನೆ ಹೇಳ್ಬೋದು. ನಾನು ನನ್ನ ಹಳೆ ವಿಡಿಯೋದಲ್ಲಿ ತುಂಬಾ ಶೇರ್ ಮಾಡಿದ್ದೆ, ಒಂದ್ 3-4 ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ನಾನು ಕೂಡ ವರ್ಕ್ ಫ್ರಮ್ ಹೋಮ್ ಅಂದ್ರೆ ಮನೇಲೆ ಕುತ್ಕೊಂಡು ಹರ್ನ್ ಮಾಡೋದು ಯಾವ ತರ ಅಂತ ನಾನು ಮಾಡ್ತಾ ಇದ್ದೀನಿ. ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ಬಿಟ್ಟು ತುಂಬಾ ಜನ ನನ್ಗೆ ಫೇಕಾ, ನೀವ್ ಹೇಳ್ತಿರೋದು ಸುಳ್ಳ ನಿಜಾನಾ ಅಂತಾನು ಕೂಡ ನನ್ಗೆ ತುಂಬಾ ಜನ ಕಮೆಂಟ್ ಮಾಡಿ ತಿಳಿಸಿದ್ರು. ಬಟ್ ಆದ್ರೆ ಇದು ಯಾವ್ದೇ ತರ ಫೇಕ್ ಆಗಿರೋದಿಲ್ಲ. ಸೊ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ನೀವು ಸ್ಟಾರ್ಟ್ ಮಾಡ್ಬೋದು. ನಾನು ಫಸ್ಟೇನೆ ನಾನು ವಿಡಿಯೋದಲ್ಲೆಲ್ಲ ಹೇಳಿದೆ ಯಾವ ತರ ಅಂತಂದ್ರೆ, ನೀವು ವರ್ಕ್ ಫ್ರಮ್ ಹೋಮ್ ಮಾಡ್ಬೇಕಂತಂದ್ರೆ ಅಟ್ಲೀಸ್ಟ್ ಇಲ್ಲಿ ನಾನು ಮಾಡ್ತಾ ಇರೋದು ಟ್ರೇಡಿಂಗ್ ರಿಲೇಟೆಡ್ ಆಗಿರೋದ್ರಿಂದ ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ನಾನು ಹೆಲ್ಪ್ ಮಾಡ್ತೀನಿ. ನೀವು ಕೂಡ ಅದೇ ತರ ಸ್ಟಾರ್ಟ್ ಮಾಡಿ ಅರ್ನ್ ಮಾಡ್ಕೊಳ್ಳಿ. ಯಾಕಂತಂದ್ರೆ ನಾನಿಲ್ಲಿ ಈ ಪ್ಲಾಟ್ಫಾರ್ಮ್ ಅಲ್ಲಿ ನಿಂತ್ಕೊಂಡು ಅರ್ನ್ ಮಾಡ್ತಾ ಇದ್ದೀನಿ ಅಂದ್ರೆ ನನ್ಗೆ ಯಾರ್ದಾದ್ರೂ ಹೆಲ್ಪ್ ಇಲ್ಲದೆ ನಾನು ಅಂತೂ ಮಾಡಕ್ಕಾಗಿರಲ್ಲ. ಸೊ ನನ್ಗೂ ಕೂಡ ಅದೇ ತರ ಒಬ್ರು ಹೆಲ್ಪ್ ಮಾಡಿದ್ರು. ಸೊ ಅವ್ರ ಹೆಲ್ಪ್ ಇಂದ ಇವತ್ತು ನಾನು ಆರಾಮಾಗಿ ಮನೆಯಲ್ಲೇ ಕುತ್ಕೊಂಡು ವಿತೌಟ್ ಟೆನ್ಷನ್, ಏನಂತಂದ್ರೆ ನನ್ನ ಕೆಲ್ಸಗಳೆಲ್ಲ ನಾನು ಮುಗಿಸಿ, ಮನೆ ಕೆಲಸ ಏನಿರುತ್ತೆ ಅದನ್ನ ಮುಗಿಸಿ ಆರಾಮಾಗಿ ನನ್ನ ಫ್ರೀ ಟೈಮ್ ಅಲ್ಲಿ ನಾನು ಎಷ್ಟು ಬೇಕೋ ಅಷ್ಟನ್ನ ನಾನು ಮಾಡ್ಕೊಂಡು ಅರ್ನ್ ಮಾಡ್ಕೊಳ್ತಾ ಇದೀನಿ. ಸೊ ಇವಾಗ ಏನಾಗಿದೆ, ಏನು ಲೈಫು ಟೆನ್ಷನ್ ಫ್ರೀ ಆಗಿದೆ. ಸೊ ಇದಕ್ಕಿಂತ ಮುಂಚೆ ನಾನು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಅವಾಗ ಟೆನ್ಷನ್ ಲೈಫ್ ಆಗಿತ್ತು. ಯಾಕಂತಂದ್ರೆ ನಾವೆಲ್ಲಾದ್ರೂ ಒಂದು ಪ್ಲೇಸ್ಗೆ ಬೆಂಗಳೂರಲ್ಲಿ, ಅದು ಎಸ್ಪೆಷಲಿ ಒಂದು ಜಾಗದಿಂದ ಒಂದ್ ಜಾಗಕ್ಕೆ ಹೋಗ್ಬೇಕು, ಬರೀ 2-3 ಕಿಲೋಮೀಟರ್ ಹೋಗ್ಬೇಕಂತಂದ್ರು ಕೂಡ ಒಂದ್ ಹಾಫ್ ಅನ್ ಅವರ್ ಟೈಮ್ ಸ್ಪೆಂಡ್ ಮಾಡ್ಲೇಬೇಕಾಗುತ್ತೆ. ಯಾಕಂದ್ರೆ ಟ್ರಾಫಿಕ್ ಇರುತ್ತೆ, ಆಮೇಲೆ ಜನ ಕ್ರೌಡು, ನಮ್ಗೆ ಆನ್ ಟೈಮ್ ಬಸ್ ಸಿಗದೆ ಇರ್ಬೋದು, ಇಲ್ಲ ನಾವು ಟ್ರಾಫಿಕ್ ಅಲ್ಲಿ ಸಿಕ್ಕಾಕೋಬಹುದು, ಸಿಗ್ನಲ್ ಗಳಲ್ಲಿ ಸಿಕ್ಕಾಕೊಂಡು ಆತರ ಎಲ್ಲ ನಮ್ದು ಟೈಮ್ ತುಂಬಾನೇ ವೇಸ್ಟ್ ಆಗುತ್ತೆ. ನಾವ್ ಯಾವ್ದೇ ಕೆಲ್ಸಕ್ಕೆ ಹೋಗ್ತಿದೀವಿ ಅಂದ್ರೆ ಮನೇಲಿ ನಾವ್ ಎಷ್ಟೇ ಬೇಗ ಹೊರಟ್ರು ಆಫೀಸಿಗೆ ರೀಚ್ ಆಗೋಷ್ಟರಲ್ಲಿ ಲೇಟ್ ಆಗುತ್ತೆ. ಸೊ ನಾವು ಲೇಟ್ ಪಂಚ್ ಮಾಡಿದ್ವಿ ಅಂತಂದ್ರೆ ಸೊ ಅಲ್ಲೂ ಕೂಡ ನಮ್ದು ಸ್ಯಾಲರಿ ಡಿಡಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಾದ್ಮೇಲೆ ಅಲ್ಲಿ ಹೋದ್ಮೇಲೆ ಅಲ್ಲಿ ಕೆಲ್ಸಗಳೇನಿರುತ್ತೆ ಅದಕ್ಕೆ ಹೋಗೋಕ್ಕಿಂತ ಮುಂಚೆ ಮನೇಲಿ ಏನೇನ್ ಪ್ರಿಪ್ರೇಷನ್ ಮಾಡ್ಬೇಕು ಅದೆಲ್ಲಾನು ನಾವು ಮಾಡ್ಕೊಂಡೇ ಹೋಗ್ಬೇಕು. ಹಂಗೆ ಬಿಟ್ಟಂತೂ ಹೋಗಕ್ಕಾಗಲ್ಲ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡ್ಕೋಬೇಕು, ಮಧ್ಯಾಹ್ನಕ್ಕೆ ಏನಾದ್ರು ಲಂಚ್ ಬಾಕ್ಸ್ ಏನಾದ್ರು ಪ್ಯಾಕಿಂಗ್ ಮಾಡ್ಕೊಂಡು ಹೋಗ್ಬೇಕು. ಸೊ ಮತ್ತೆ ರಿಟರ್ನ್ ಬಂದು ಮಾಡ್ಲೇಬೇಕು. ಹೆಣ್ಮಕ್ಳು ಅಂತಂದ್ರೆ ಎಲ್ಲರೂ ಈ ಪ್ರಾಬ್ಲಮ್ನ, ಸಿಕ್ಕಾಬಟ್ಟೆ ಜನ ಈ ಪ್ರಾಬ್ಲಮ್ನ ಫೇಸ್ ಮಾಡ್ತಿರ್ತಾರೆ. ಸೊ ಅದು ಒಂದು ಕಡೆ ಆದ್ರೆ, ಆಮೇಲೆ ನಾನು ಕೆಲ್ಸ ಎಲ್ಲ ಬಿಟ್ಟು ಮನೇಲಿ ಇರಕ್ ಸ್ಟಾರ್ಟ್ ಮಾಡಿದಾಗ ನನ್ಗೂ ಕೂಡ ತುಂಬಾನೇ ಬೇಜಾರಾಗ್ತಾ ಇತ್ತು. ಅಯ್ಯೋ ನಾನೇನು ಕೆಲ್ಸ ಎಲ್ಲ ಬಿಟ್ಟು ಮನೇಲಿ ಕುತ್ಕೊಂಡಿದೀನಿ, 1 ರೂಪಾಯಿ ಕೂಡ ಸೈಡ್ ಅರ್ನಿಂಗ್ ಸೋರ್ಸ್ ಏನು ಇಲ್ಲ ನನ್ಗೆ. ಪ್ರತಿಯೊಂದು ಬೇಕಂತಂದ್ರೆ ನಾನ್ ಗಂಡ ಹತ್ರನೇ ಕೇಳ್ಬೇಕು. ಇದೇನಪ್ಪ ನಂಗೆ ಈ ತರ ಸಿಚುವೇಶನ್ ಬಂತು ಅಂತ ನಾನು ತುಂಬಾನೇ ಯೋಚನೆ ಮಾಡ್ತಾ ಇದ್ದೆ. ಬಟ್ ನನ್ ಕೆಲ್ಸ ಬಿಟ್ಟಿದ್ದೆ ಅಂತಂದ್ರೆ ಅನಿವಾರ್ಯ ಕಾರಣದಿಂದ. ಸೊ ನಮ್ಮನೇಲಿ ನನ್ನ ಅವಶ್ಯಕತೆ ತುಂಬಾನೇ ಇತ್ತು. ಸೊ ಹಾಗಾಗಿ ಕೆಲ್ಸ ಬಿಟ್ಟು ಮನೇಲಿ ಕುತ್ಕೊಳ್ಳೋಂತ ಸಿಚುವೇಶನ್ ಬಂದಾಗ ನನ್ಗೆ ಸಿಕ್ಕಾಬಟ್ಟೆ ಯೋಚನೆ ಅದೇ ಆಗೋಗ್ಬಿಟ್ಟಿತ್ತು. ಏನಾದ್ರು ಮಾಡ್ಬೇಕು ಅಂತ ಸಿಕ್ಕಾಬಟ್ಟೆ ಸರ್ಚ್ ಮಾಡಿದೆ. ಅದು ಏನಂತಂದ್ರೆ ಒಂದಲ್ಲ ಎರಡಲ್ಲ, ಯಾರು ಇನ್ಸ್ಟಾಗ್ರಾಮ್ ಅಲ್ಲಿ ವರ್ಕ್ ಫ್ರಮ್ ಹೋಮ್ ಅಂತ ಹಾಕಿದ್ರೆ ಸಾಕು ಅವರಿಗೆ ಕಮೆಂಟ್ ಮಾಡೋದು, ಸೊ ಅವ್ರ ಹತ್ರ ಡೀಟೇಲ್ಸ್ ಕೇಳೋದು, ಇಲ್ಲ ಅವ್ರ ಏನಾರು ವಾಟ್ಸಪ್ ನಂಬರ್ ಹಾಕಿದ್ರು ಅಂತಂದ್ರೆ ಅವರಿಗೆ ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡೋದು. ಆಮೇಲೆ ಅವ್ರು ಹೇಳಿದ್ರೆ ಅವರು ಡೀಟೇಲ್ಸ್ ಕೊಟ್ಟಿದ್ದೆಲ್ಲ ನೋಡಿದ್ರೆ ಕೆಲವೊಂದೊಂದು ನನ್ಗೆ ಇಷ್ಟನೇ ಆಗ್ತಿರ್ಲಿಲ್ಲ. ಈ ತರನೂ ಇರುತ್ತಾ, ಫಸ್ಟ್ ನಾವು ಜಾಯ್ನ್ ಆಗ್ಬೇಕು, ಆಮೇಲೆ ನಮ್ಮ ಅಂಡರ್ 4 ಜನ ಸೇರಿಸ್ಬೇಕು, ಆ ತರ ಎಲ್ಲ ಹೇಳ್ತಾ ಇದ್ರು. ಫಸ್ಟ್ ನಾವ್ ಇನ್ವೆಸ್ಟ್ ಮಾಡ್ಬೇಕು, ಆನಂತರ ನೀವು ಬೇರೆಯವ್ರಿಗೆ ಜಾಯಿನ್ ಮಾಡ್ಸಿದ್ರೆ ಮಾತ್ರ ನಿಮ್ಗೆ ಅರ್ನಿಂಗ್ ಆಗುತ್ತೆ, ಅದು ಇದು ಅಂತೆಲ್ಲ ಹೇಳ್ತಾ ಇದ್ರು. ಬಟ್ ನನ್ಗೆ ಸೇಲ್ಸ್ ಆಮೇಲೆ ಜನಗಳನ್ನ ಕನ್ವಿನ್ಸ್ ಮಾಡೋದಂತಂದ್ರೆ ನನಗೆ ತುಂಬಾನೇ ಇಷ್ಟನೇ ಆಗ್ತಿರ್ಲಿಲ್ಲ. ಯಾಕಂತಂದ್ರೆ ನಮಗೆ ಗೊತ್ತಿಲ್ಲ ಬೇರೆಯವ್ರ ಮೈಂಡ್ ಸೆಟ್ ಯಾವ ತರ ಇರುತ್ತೆ. ಇವಾಗ ನಾವ್ 10 ಜನ ಕೇಳಿದ್ರೆ ಒಬ್ರು ಒಪ್ಕೊಳ್ಳೋದೇನೆ ಕಷ್ಟ ಇರುತ್ತೆ. ಸೊ ನಾನು 10 ಜನಕ್ಕೆ ಅದನ್ನ ಕುತ್ಕೊಂಡು ಹೇಳ್ಕೊಂಡು ಎಕ್ಸ್ಪ್ಲೈನ್ ಮಾಡ್ಕೊಂಡು ಆತರ ಎಲ್ಲ ಮಾಡ್ಕೊಂಡು ಕುತ್ಕೊಳ್ಳೋದಕ್ಕೆ ನನ್ಗೂ ಇಷ್ಟ ಆಗ್ತಿರ್ಲಿಲ್ಲ. ಸೊ ಹಾಗಾಗಿ ತುಂಬಾ ನಾನು ಕಾಂಟ್ಯಾಕ್ಟ್ ಮಾಡಿದವರೆಲ್ಲ ಮತ್ತೆ ನನಗೆ ಫೋನ್ ಮಾಡಿ ಟಾರ್ಚರ್ ಮಾಡ್ತಿದ್ರು. ಸೊ ನೀವು ಕೇಳಿದ್ರಿ ಮತ್ತೇನು ಜಾಯಿನ್ ಆಗಿಲ್ಲ, ಹಾಗೆ ಹೀಗೆ ಅದು ಇದು ಅವ್ರಿಗೆ ಟಾರ್ಗೆಟ್ಸ್ ಎಲ್ಲ ಇಟ್ಟಿರ್ತಾರೆ. ಸೊ ಆ ಟಾರ್ಗೆಟ್ ರೀಚ್ ಆಗಕ್ಕೆ ನನಗೆ ತುಂಬಾ ಟಾರ್ಚರ್ ಮಾಡ್ತಿದ್ರು. ಸೊ ಅದಾದ್ಮೇಲೆ ನಾನು ಎಲ್ರಿಗೂ ಹೇಳ್ದೆ ಈ ತರ ಜಾಬ್ ಎಲ್ಲ ನನ್ಗೆ ಇಷ್ಟ ಇಲ್ಲ, ದಯವಿಟ್ಟು ನನ್ಗೆ ನಾನೇನೋ ಅನ್ಕೊಂಡು ನಿಮ್ಗೆ ಮೆಸೇಜ್ ಮಾಡಿದೆ, ಕಾಂಟ್ಯಾಕ್ಟ್ ಮಾಡಿದೆ. ಸೊ ಈ ತರ ಜಾಬ್ ನಂಗೆ ಇಷ್ಟ ಇಲ್ಲ, ದಯವಿಟ್ಟು ನನಗೆ ಡಿಸ್ಟರ್ಬ್ ಮಾಡ್ಬಿಡಿ ಅಂತ ಹೇಳ್ಬಿಟ್ಟು ತುಂಬಾ ಜನಕ್ಕೆ ಹೇಳಿ ಎಷ್ಟೋ ನಂಬರ್ ಅವ್ರಿಗೆ ಆತರ ಡೈರೆಕ್ಟ್ ಆಗಿ ಹೇಳಿದ್ರು ಕೂಡ ಅವ್ರು ನನ್ಗೆ
ಪದೇ ಪದೇ ಡಿಸ್ಟರ್ಬ್ ಮಾಡ್ತಾ ಇದ್ರು. ಆತರ ಎಷ್ಟೋ ನಂಬರ್ಗಳನ್ನ ನಾನು ಬ್ಲಾಕ್ ಲಿಸ್ಟ್ ಕೂಡ ಹಾಕಿ ಇಟ್ಬಿಟ್ಟಿದ್ದೀನಿ. ಸೊ ಅದಾದ್ಮೇಲೆ ನನ್ಗೇನೋ ಒಂದು ಲಕ್ ಅಂತಾನೆ ಹೇಳ್ಬೋದು. ಸೊ ನನ್ನ ಹಸ್ಬೆಂಡ್ ಕೂಡ ಹೇಳ್ತಾ ಇದ್ರು, ಅವ್ರಿಗೆ ಆರೋಸ್ಕೋಪ್ ಬರ್ತಿರೋದ್ರಿಂದ ಅವ್ರು ಹೇಳಿದ್ರು ನನ್ಗೆ, ಸೊ ನೀನು ಬೇಕು ಅಂತ ಯಾವಾಗಾದ್ರೂ ಹುಡುಕ್ದಾಗ ಅದು ನಿನ್ಗೆ ಬೇಗ ಸಿಗಲ್ಲಮ್ಮ, ನೀನು ಬೇಡ ಅಂತ ಹೇಳ್ಬಿಟ್ಟು ಕುತ್ಕೊಂಡಾಗ ಅದು ನಿನ್ಗೆ ನಿನ್ನ ಹತ್ರನೇ ಹುಡ್ಕೋ ಬರುತ್ತೆ, ಆತರ ನಿನ್ಗಿರೋದು ಅಂತ ಹೇಳಿದ್ರು. ಸೊ ಅದಾದ್ಮೇಲೆ ನಾನು ಒಂದ್ ವರ್ಷ ಟ್ರೈ ಮಾಡ್ದೆ. ಒಂದ್ ವರ್ಷ ನನ್ಗೆ ಏನು ಸಿಕ್ಲೇ ಇಲ್ಲ. ಆಮೇಲೆ ನನ್ಗೆ ಬೇಜಾರಾಗಿ ಇವನ್ ಇನ್ಸ್ಟಾಗ್ರಾಮ್ ಓಪನ್ ಮಾಡ್ದೆ, ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಫಾಲೋವರ್ಸ್ ಅಷ್ಟು ಬರ್ಲಿಲ್ಲ. ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ, ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದ್ರೆ ವಾಚಿಂಗ್ ಅವರ್ಸ್ ಕಂಪ್ಲೀಟ್ ಆಗ್ಲಿಲ್ಲ. ಸೊ ಇಲ್ಲೂ ಕೂಡ ನನ್ಗೆ ಯಾವ್ದೇ ಅರ್ನಿಂಗ್ ಸೋರ್ಸ್ ಆಗ್ಲಿಲ್ಲ. ಅದಾದ್ಮೇಲೆ ಫೇಸ್ಬುಕ್ ಸ್ಟಾರ್ಟ್ ಮಾಡಿದೆ, ಫೇಸ್ಬುಕ್ ಅಲ್ಲೂ ಅದೇ ತರ ಆಯ್ತು. ಸೊ ಅದೆಲ್ಲ ಆದ್ಮೇಲೆ ಇದ್ಯಾವ್ದು ವರ್ಕೌಟ್ ಆಗಲ್ಲ ಅಂತ ಹೇಳ್ಬಿಟ್ಟು ಎಲ್ಲಾನು ಬಿಟ್ಟು ಸುಮ್ನೆ ಕುತ್ಕೊಂಡೆ. ಅದಾದ್ಮೇಲೆ ನನ್ಗೆ ನನ್ನ ಲಕ್ಕಿಲಿ ನನ್ನ ಫ್ರೆಂಡ್ ಕಡೆಯಿಂದ ಈ ತರ ಒಂದು ಆಪರ್ಚುನಿಟಿ ಸಿಕ್ತು. ಸೊ ನನ್ನ ಫ್ರೀ ಟೈಮ್ ಅಲ್ಲಿ ನಾನೇ ಏನೋ ಒಂದು ನಂದೇ ಒಂದಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ನಾನೇ ಏನೋ ಒಂದು ಮಾಡ್ಕೊಳ್ಳೋದಕ್ಕೆ ನನ್ಗೆ ಒಂದು ದಾರಿ ಸಿಕ್ತು ಅಂತಾನೆ ಹೇಳ್ಬೋದು. ಯಾಕಂದ್ರೆ ನನ್ನ ಫ್ಯಾಮಿಲಿಯಲ್ಲಿ ಯಾರು ಈ ತರ ಮಾಡ್ತಿರ್ಲಿಲ್ಲ. ಸೊ ನನ್ಗೆ ಐಡಿಯಾನು ಇರ್ಲಿಲ್ಲ. ಸೊ ಯಾರಿಗಾದ್ರೂ ಕೇಳಿದ್ರೆ ಅವ್ರು ಯಾರು ನನ್ಗೇನು ಡೀಟೇಲ್ಸ್ ಆಗಿ ಹೇಳಿ, ಅವ್ರಿಗೆ ಗೊತ್ತಿಲ್ಲ ಅಂತಾನೆ ಹೇಳಿದ್ರು. ಸೊ ನನ್ನ ಫ್ರೆಂಡ್ ಕಡೆಯಿಂದ ನಾನು ಹೆಲ್ಪ್ ತಗೊಂಡು ಇವಾಗ ಆರಾಮಾಗಿ ನಾನು ಮನೆಯಲ್ಲೇ ಕುತ್ಕೊಂಡು ಒಂದು 2,000 1,500 ಈ ತರ ನನ್ಗೆ ಎಷ್ಟು ಬೇಕೋ ಅಷ್ಟು ನಾನು ಅರ್ನ್ ಮಾಡ್ಕೊಂಡು ಆರಾಮಾಗಿ ಫ್ರೀ ಆಗಿ ಇರೋ ತರ ಆಗಿದೆ ಅಂತಾನೆ ಹೇಳ್ಬೋದು. ಸೊ ಇದಂತೂ ನನ್ಗೆ ತುಂಬಾನೇ ಖುಷಿ ಇದೆ. ನಾನು ನನ್ನ ವಿಡಿಯೋದಲ್ಲಿ ಹೇಳಿದೀನಿ, ತುಂಬಾ ಜನ ನೋಡ್ತಾರೆ, ಏನು ಕಮೆಂಟ್ಸ್ ಮಾಡಲ್ಲ. ಸೊ ನಿಮ್ಗೂ ಇಂಟ್ರೆಸ್ಟ್ ಇದೆ, ಮಿನಿಮಮ್ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ನೀವು ಕೂಡ ಇನ್ವೆಸ್ಟ್ಮೆಂಟ್ ಹಾಕೊಂಡು ಮನೆಯಲ್ಲೇ ಕುತ್ಕೊಂಡು ಆರಾಮಾಗಿ ದುಡಿಬೇಕು ಅಂತ ಏನಾದ್ರು ಇಂಟ್ರೆಸ್ಟ್ ಇದ್ರೆ ನನ್ಗೆ ಕಮೆಂಟ್ ಮಾಡಿ ತಿಳಿಸಿ. ಆನಂತರ ನಾನು ಯಾವ ತರ ಮಾಡಿದೆ, ನೀವ್ ಯಾವ ತರ ಫಾಲೋ ಅಪ್ ಮಾಡ್ಬೇಕಂತ ಕೂಡ ನಾನು ಎಕ್ಸ್ಪ್ಲೈನ್ ಮಾಡಿ ಹೇಳ್ತೀನಿ. ಸೊ ನಿಮ್ಗೆ ಇಂಟ್ರೆಸ್ಟ್ ಇಲ್ಲ ಅಂತಂದ್ರೆ ಬೇಡ, ಇಂಟ್ರೆಸ್ಟ್ ಇರೋರು ಮಾತ್ರ ನನ್ಗೆ ಮೆಸೇಜ್ ಮಾಡಿ ತಿಳಿಸಿ. ಆಮೇಲೆ ನನ್ಗೆ ಇನ್ನೊಂದು ತುಂಬಾನೇ ಬೇಜಾರಾಗುವಂತಹ ವಿಷಯ ಏನಪ್ಪಾ ಅಂತಂದ್ರೆ ಯೂಟ್ಯೂಬ್ ಯೂಟ್ಯೂಬ್ ಏನಪ್ಪಾ ಅಂತಂದ್ರೆ ತುಂಬಾ ಜನಕ್ಕೆ ಅದು ಆಸೆ ಕನ್ಸಾಗಿರುತ್ತೆ. ಏನೋ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ರೆ ನಾವು ಗ್ರೋ ಆಗ್ತೀವಿ, ಹಾಗೆ ಹೀಗೆ ಅಂತ ತುಂಬಾ ಜನ ಡ್ರೀಮ್ ಅನ್ನ ಇಟ್ಕೊಂಡು ಸ್ಟಾರ್ಟ್ ಮಾಡಿರ್ತಾರೆ. ಇವನ್ ನಾನು ಕೂಡ ಅದೇ ತರ ಒಂದು ಡ್ರೀಮ್ ಅಲ್ಲಿ ಸ್ಟಾರ್ಟ್ ಮಾಡಿದೆ. ಸೊ ಸ್ಟಾರ್ಟ್ ಮಾಡಿದ್ಮೇಲೆ ಗೊತ್ತಾಯ್ತು, ಸೊ ನಾವ್ ಅನ್ಕೊಂಡಿರೋ ಟಾರ್ಗೆಟ್ ಅನ್ನ ರೀಚ್ ಆಗೋಕೆ ಎಷ್ಟು ವರ್ಷ ಆಗುತ್ತೋ ಎಷ್ಟು ದಿನ ಆಗುತ್ತೋ ಗೊತ್ತಿಲ್ಲ. ಅದೇನೋ ಗೊತ್ತಿಲ್ಲ, ಕೆಲವರಿಗೆ ಲಕ್ಕಿಲಿ ಅವರು ಸ್ಟಾರ್ಟ್ ಮಾಡಿ ಸ್ವಲ್ಪ ದಿನಕ್ಕೆ ಬೇಗನೆ ಟಾರ್ಗೆಟ್ ರೀಚ್ ಆಗ್ತಾರೆ. ಬಟ್ ನಮಗೆ ಆತರ ಆಗಿಲ್ಲ. ಸೊ ಅದು ಯಾವಾಗ ರೀಚ್ ಆಗುತ್ತೆ ಅಂತ ಗೊತ್ತಿಲ್ಲ. ನಮ್ಗೆ ಇಲ್ಲಿ ಪ್ರಾಬ್ಲಮ್ ಆಗೋದೇನಂತಂದ್ರೆ ನಾವು ಹಾಕೋ ವಿಡಿಯೋಸ್ಗೆ ವ್ಯೂಸೇ ಬರೋದಿಲ್ಲ. ತುಂಬಾ ಜನ ಇಷ್ಟಪಟ್ಟು ನೋಡೋದಿಲ್ಲ. ಇನ್ ಕೇಸ್ ನೋಡಿದ್ರು ಕೂಡ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳಲ್ಲ. ಆ ತರ ಆಗೋಗಿರುತ್ತೆ. ಆಮೇಲೆ ಬೇರೆ ವಿಡಿಯೋಸ್ ಕೆಲವ್ರದ್ದು ಓಡುತ್ತೆ, ಬಟ್ ಅವ್ರದ್ದು ಹೆಂಗ್ ಓಡುತ್ತೆ ಏನು ಗೊತ್ತಿಲ್ಲ. ಅದು ಒಂದು ಪ್ರಾಬ್ಲಮ್ ಅಂತಾನೆ ಹೇಳ್ಬೋದು. ಯೂಟ್ಯೂಬ್ ಅಲ್ಲಿ ಸ್ಟಾರ್ಟ್ ಮಾಡಿದ್ಮೇಲೆ ಎಲ್ಲಾರು ಟಾರ್ಗೆಟ್ ರೀಚ್ ಆಗ್ತಾರೆ, ಎಲ್ಲಾರು ಸಕ್ಸಸ್ಫುಲ್ ಆಗ್ತಾರೆ ಅಂತಾನು ಹೇಳಕ್ ಆಗಲ್ಲ. ತುಂಬಾ ಜನ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ. ಮುಂಚೆ ಎಲ್ಲ ಇವಾಗೆಲ್ಲ ತುಂಬಾ ಸಕ್ಸಸ್ಫುಲ್ ಆಗಿರೋರೆಲ್ಲರೂ ಆಲ್ಮೋಸ್ಟ್ ಆಲ್ 4 years 5 years ಕೋವಿಡ್ ಎಲ್ಲ ಬಂತಲ್ಲ, ಆ ಟೈಮ್ ಅಲ್ಲಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದವರು ತುಂಬಾ ಜನ ತುಂಬಾ ಬೇಗನೆ ಸಕ್ಸಸ್ಫುಲ್ ಕಂಡಿದ್ದಾರೆ. ಬಟ್ ನಾವು ಇತ್ತೀಚೆಗೆ ರೀಸೆಂಟ್ ಆಗಿ ಸ್ಟಾರ್ಟ್ ಮಾಡಿದಾಗ ಕಾಂಪಿಟೇಷನ್ ಜಾಸ್ತಿ ಇರೋದ್ರಿಂದ ನಮ್ದು ಯೂಟ್ಯೂಬ್ ಟಾರ್ಗೆಟ್ ರೀಚ್ ಆಗ್ತಾ ಇಲ್ಲ ಅಂತಾನೆ ಹೇಳ್ಬೋದು. ಬಟ್ ಅದಂತೂ ನನಗೆ ತುಂಬಾನೇ ಬೇಜಾರಿದೆ. ಬಟ್ ಬೇಜಾರ್ ಅನ್ನೋದಕ್ಕಿಂತ ಒಂದಿಷ್ಟು ಫ್ಯಾಮಿಲಿ ಮೆಂಬರ್ಸ್ ಸಿಕ್ಕಿದ್ದಾರೆ, ನಾವು ಹಾಕೋ ವಿಡಿಯೋಸ್ಗೆ ಕಮೆಂಟ್ಸ್ ಮಾಡ್ತಾರೆ, ನಾವು ಹಾಕೋ ವಿಡಿಯೋಸ್ ನೋಡ್ತಾರೆ, ಅದಂತೂ ತುಂಬಾನೇ ಖುಷಿ ಆಗುತ್ತೆ. ಬಟ್ ಒಂದ್ ಕಡೆ ಮಾನಿಟೈಸೇಷನ್ ಆಗಿಲ್ವಲ್ಲ ಅನ್ನೋದು ಕೂಡ ನಮ್ಗೆ ಒಂದ್ ಕಡೆ ಬೇಜಾರು ಕೂಡ ಆಗುತ್ತೆ. ಸೊ ಏನು ಮಾಡಕ್ಕಾಗಲ್ಲ, ದೇವ್ರು ನಮ್ಮ ಮನೇಲಿ ಏನ್ ಸಿಗ್ಬೇಕು ಎಷ್ಟು ಸಿಗ್ಬೇಕು ಅಂತ ಬರ್ದಿರ್ತಾನೋ ಅಷ್ಟನ್ನೇ ಸಿಗೋದು. ಸೊ ಹಾಗಾಗಿ ನಾನು ಇದನ್ನ ನಿಮ್ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನಿಸ್ತು, ಅದಕ್ಕೋಸ್ಕರ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದು ಕೂಡ ವೈಕುಂಠ ಏಕಾದಶಿ ಟೈಮಲ್ಲಿ ನಾವು ರಂಗನಾಥ ದೇವಸ್ಥಾನಕ್ಕೆ ಹೋಗಕ್ಕೆ ಆಗಿರ್ಲಿಲ್ಲ. ಯಾಕಂತಂದ್ರೆ ಎಲ್ರಿಗೂ ಗೊತ್ತು, ಹಿಂದೆ ಮುಂದೆ ಹೋದ್ರೆ ಸಿಕ್ಕಾಬಿಟ್ಟೆ ಕ್ರೌಡ್ ಇರುತ್ತೆ. ಸೊ ಹಾಗಾಗಿ ನಾವು ಹೋಗೋದ್ ಬೇಡ ಅಂತ ಅನ್ಕೊಂಡು ಸುಮ್ನೆ ಆಗಿದ್ವಿ. ಸೊ ಅದೆಲ್ಲ ಮುಗಿದ್ಮೇಲೆ ಮಂತಲ್ಲೇ ಹೋಗ್ಬೇಡ ಅಂತ ಹೇಳ್ಬಿಟ್ಟು ಇದು ಶ್ರೀರಂಗಮ್ ತಮಿಳ್ನಾಡಲ್ಲಿರುವಂತಹ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ವಿ. ಸೊ ಏನಪ್ಪಾ ಅಂತಂದ್ರೆ ವೈಕುಂಠ ಏಕಾದಶಿ ಇದ್ದಾಗ ಆದಿರಂಗ, ಮಧ್ಯರಂಗ ಮತ್ತೆ ಅಂತ್ಯರಂಗ 3 ದೇವರು ದರ್ಶನ ಮಾಡಿದ್ರೆ ತುಂಬಾನೇ ಒಳ್ಳೇದು ಅಂತ ಹೇಳ್ತಾರೆ. ಸೊ ನಾವಿದು ಅಂತ್ಯರಂಗ. ಸೊ ಈ ದೇವಸ್ಥಾನಕ್ಕೆ ತುಂಬಾ ದಿನದಿಂದ ಹೋಗ್ಬೇಕು ಅಂತಾನೆ ಅನ್ಕೊಂಡಿದ್ವಿ. ಸೊ ನಮ್ಗೆ ಹೋಗಕ್ಕೆ ಆಗಿರ್ಲಿಲ್ಲ. ಅದಾದ್ಮೇಲೆ
ಸೊ ಏಕಾದಶಿ ಎಲ್ಲ ಮುಗಿದ್ಮೇಲೆ ಹೋಗ್ತಿದ್ರೆ ಚೆನ್ನಾಗಿರಲ್ಲ ಅಂತೇಳಿ ನಾವೇ ಡಿಸೈಡ್ ಮಾಡ್ಕೊಂಡು ಹೋದ್ವಿ. ಬಟ್ ಇಲ್ಲಿ ಒಳ್ಳೆ ವ್ಯಾಲ್ಯೂಬಲ್ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಂತಾನೆ ಹೇಳ್ಬೋದು. ನಾವು ಹೋಗಿದ್ದಿನ ಅಷ್ಟೇನು ಕ್ರೌಡ್ ಇತ್ತು, ಔಟ್ ಸೈಡ್ ಎಲ್ಲ ಏನ್ ಕ್ರೌಡ್ ಇಲ್ಲ, ಬಟ್ ದೇವರ ದರ್ಶನಕ್ಕೆ ಹೋಗ್ಬೇಕಾದ್ರೆ ಸ್ವಲ್ಪ ಕ್ರೌಡ್ ಇತ್ತು. ಅಲ್ಲೇ ನಮ್ಗೆ ಒಂದ್ 2 ಅವರ್ಸ್ ಏನೋ ಟೈಮ್ ತಗೊಳ್ತು. ನಾವು ಜನರಲ್ ಕ್ಯೂ ಅಲ್ಲೇ ಹೋಗಿದ್ದು, ನಾವು ಯಾವ್ದೇ ಸ್ಪೆಷಲ್ ಆಗಿ ಏನು ಬುಕ್ ಮಾಡ್ಕೊಂಡು ಏನು ಹೋಗ್ಲಿಲ್ಲ. ಸೊ ನಾರ್ಮಲ್ ಆಗಿ ಫಸ್ಟ್ ಗೆ ನಮ್ಗೆ ಹೋಗ್ಬೇಕಾದ್ರೆ ಕಮ್ಮಿ ಜನ ಇದಾರೆ ಅಂತ ಅನ್ನಿಸ್ತು, ಬಟ್ ಅಲ್ಲಿ ಹೋದಾಗ್ಲೇ ಗೊತ್ತಾಗಿದ್ದು ಅಲ್ಲಿ ಒಳಗೆಲ್ಲ ಸಿಕ್ಕಾಪಟ್ಟೆ ಕ್ಯೂಸ್ ಇದೆ ಅಂತ ಹೇಳ್ಬಿಟ್ಟು. ಸೊ ಆದ್ರೂ ಪರವಾಗಿಲ್ಲ, ದೇವ್ರ ದರ್ಶನ ಅಂತೂ ತುಂಬಾನೇ ಚೆನ್ನಾಗಿ ಆಯ್ತು ಅಂತಾನೆ ಹೇಳ್ಬೋದು. ಸೊ ಅವ್ರು ಮಧ್ಯಾಹ್ನ 1 o'clock ಏನೋ ಕ್ಲೋಸ್ ಮಾಡ್ತಾರೆ. ಕ್ಲೋಸಿಂಗ್ ಟೈಮ್ ಗಿಂತ ಮುಂಚೆನೆ ನಮ್ಗೆ ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡು ನಾವು ಆಚೆ ಬಂದ್ವಿ. ಒಂದು ದಿನ ಫುಲ್ಲು ಬೇಕಾಗುತ್ತೆ ಈ ದೇವಸ್ಥಾನ ನೋಡ್ಲಿಕ್ಕೆ, ಯಾಕಂತಂದ್ರೆ ಅಷ್ಟು ದೊಡ್ಡದು, 153 ಎಕರೆಯಲ್ಲಿ ಈ ದೇವಸ್ಥಾನ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಸಿಕ್ಕಾಪಟ್ಟೆ ದೊಡ್ಡ ದೇವಸ್ಥಾನ ಇದೆ. ಆಮೇಲೆ ಗೋಪುರ ಆಗ್ಬೋದು, ಮತ್ತೆ ಸುತ್ತಲೂ ಮಂಟಪಗಳಾಗ್ಬೋದು, ಮತ್ತೆ ಪ್ರಸಾದದ ವ್ಯವಸ್ಥೆ ಕೂಡ ಇರುತ್ತೆ. ಪ್ರತಿದಿನ ಬೆಳಿಗ್ಗೆ 8 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೇನೋ ಪ್ರಸಾದ ಕೂಡ ಇರುತ್ತೆ. ನಾವು ಮಧ್ಯಾಹ್ನ ಲಂಚ್ ಇಲ್ಲೇ ಪ್ರಸಾದನೇ ತಗೊಂಡ್ವಿ. ಬಟ್ ಸಿಕ್ಕಾಪಟ್ಟೆ ಬೆಳಿಗ್ಗೆ ನಾವು ಹೋಗ್ಬೇಕಾದ್ರೆ ತುಂಬಾ ಕೂಲ್ ಆಗಿತ್ತು. ಅದಾದ್ಮೇಲೆ ಸ್ವಲ್ಪ ತುಂಬಾನೇ ಬಿಸಿ ಬಿಸಿ ಅನ್ನಿಸ್ತಿತ್ತು. ಆಲ್ಮೋಸ್ಟ್ ಅಲ್ಲ ತಮಿಳ್ನಾಡು ತುಂಬಾ ಬಿಸಿಲಿರುತ್ತಲ್ವಾ, ಹಾಗಾಗಿ. ಆಮೇಲೆ ಇಲ್ಲಿ ದೇವಸ್ಥಾನ ಸುತ್ತ ಕುದುರೆಗಳೆಲ್ಲ ಇತ್ತು. ಇದ್ರ ಸುತ್ತ ಸಿಕ್ಕಾಪಟ್ಟೆ ದೇವಸ್ಥಾನಗಳಿದೆ. ಅಂದ್ರೆ ದೇವಸ್ಥಾನದ ಒಳಗಡೆ ದೇವಸ್ಥಾನದ ಒಳಗಡೆ ದೇವಸ್ಥಾನ, ಸಿಕ್ಕಾಪಟ್ಟೆ ದೇವಸ್ಥಾನಗಳಿತ್ತು. ಸೊ ಅದೆಲ್ಲ ನೋಡ್ಕೊಂಡು ನನ್ಗಂತೂ ತುಂಬಾನೇ ಖುಷಿ ಆಯ್ತು ಅಂತಾನೆ ಹೇಳ್ಬೋದು. ಆಮೇಲೆ ಒಂದು ವ್ಯಾಲ್ಯೂಬಲ್ ಟೈಮ್ ಕೂಡ ಸ್ಪೆಂಡ್ ಮಾಡಿದ್ವಿ. ನಾವು ಹೋಗಿದ್ದು ಸಂಡೇ ಆಗಿತ್ತು. ಸಂಡೇ ಆದ್ರೂ ಕೂಡ ಓಕೆ, ಅಷ್ಟು ಔಟ್ಸೈಡ್ ಎಲ್ಲ ಏನ್ ಕ್ರೌಡ್ ಇರಲಿಲ್ಲ. ಅದೇ ಹೇಳಿದ್ನಲ್ಲ ನಾನು, ದೇವ್ರ ಹತ್ರ ಹೋಗ್ಬೇಕಾದ್ರೆ ಮಾತ್ರ ಕ್ಯೂ. ನಾವು ಫಸ್ಟಿಗೆ ಆಚಿಂದ ಕ್ಯೂ ನೋಡಿದಾಗ ಇಷ್ಟೇ ಇದೆ ಬಿಡು, ಹೋಗ್ಬೋದು ಅಂತ ನಾವ್ ಅನ್ಕೊಂಡ್ವಿ. ಅದಕ್ಕೆ ಜನರಲ್ ಕ್ಯೂ ಅಲ್ಲಿ ನಿಂತ್ಕೊಂಡ್ವಿ, ನಾರ್ಮಲ್ ಕ್ಯೂ ಅಲ್ಲಿ. ಸೊ ಅದಾದ್ಮೇಲೆ ಒಳಗಡೆ ಹೋಗ್ತಾ ಹೋಗ್ತಾ ನಮಗೆ ಗೊತ್ತಾಯ್ತು ಅದು ಒಳಗಡೆ ಒಂದಷ್ಟು ಕ್ಯೂ, ಅದ್ರ ಒಳಗಡೆ ಒಂದಷ್ಟು ಕ್ಯೂ ಎಲ್ಲ ಇದೆ ಅಂತ ಹೇಳ್ಬಿಟ್ಟು. ಸೊ ಆದ್ರೂ ಪರವಾಗಿಲ್ಲ, ಒಂದು ಟೂ ಅವರ್ಸ್ ಅಲ್ಲಿ ನಮ್ಗೆ ದರ್ಶನ ಎಲ್ಲ ಮುಗಿಸ್ಕೊಂಡು ಆಚೆ ಬಂದ್ವಿ ಅಂತಾನೆ ಹೇಳ್ಬೋದು. ಬಟ್ ದೇವ್ರ ದರ್ಶನ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಾಯ್ತು. ನಮ್ಗಂತೂ ತುಂಬಾನೇ ಖುಷಿ ಆಯ್ತು. ನಾವ್ ಇಲ್ಲಿಂದ ಅಲ್ಲಿವರೆಗೂ ಅಷ್ಟು ಕಷ್ಟ ಪಟ್ಕೊಂಡು ಹೋಗಿದ್ದಕ್ಕೂ ಕೂಡ ಸಾರ್ಥಕ ಆಯ್ತು ಅಂತಾನೆ ಹೇಳ್ಬೋದು. ಇದಾಗಿತ್ತು. ಅದಲ್ಲದೆ ನಿಮ್ಗೆ ಯಾರಿಗಾದ್ರೂ ವರ್ಕ್ ಫ್ರಮ್ ಹೋಮ್ ಮನೆಯಲ್ಲೇ ಕುತ್ಕೊಂಡು ಹೌಸ್ ವೈಫ್ ಆಗ್ಬೋದು, ಸ್ಟೂಡೆಂಟ್ಸ್ ಆಗ್ಬೋದು, ಯಾರಾದ್ರೂ ಮಾಡ್ಬೇಕು ಅಂತ ಏನಾದ್ರೂ ಇಂಟ್ರೆಸ್ಟ್ ಇದ್ರೆ ದಯವಿಟ್ಟು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಕಮೆಂಟ್ ಮಾಡಿ ತಿಳಿಸಿ, ಐ ಆಮ್ ಇಂಟ್ರೆಸ್ಟೆಡ್ ಅಥವಾ ವರ್ಕ್ ಫ್ರಮ್ ಹೋಮ್ ಡೀಟೇಲ್ಸ್ ಅಂತ ಏನಾದ್ರು ಒಂದು ನನಗೆ ಕಮೆಂಟ್ ಮಾಡಿ ತಿಳಿಸಿದ್ರೆ ನಾನು ರಿಪ್ಲೈ ಮಾಡಿ ನಿಮ್ಗೆ ಡೀಟೇಲ್ಸ್ ಎಲ್ಲಾನು ತಿಳಿಸ್ತೀನಿ. ನೀವು ಕೂಡ ಆರಾಮಾಗಿ ಈಸಿಯಾಗಿ ಮನೇಲೆ ಕುತ್ಕೊಂಡು ಅರ್ನ್ ಮಾಡುವಂತಹ ಒಂದು ಆಪರ್ಚುನಿಟಿ ಇದ್ದಾಗ ನೀವ್ ಯಾಕೆ ಮಿಸ್ ಮಾಡ್ಕೊಳ್ತೀರಾ? ಸೊ ನನ್ಗೆ ಅನ್ನಿಸ್ತಾ ಇತ್ತು, ನನ್ನ ಫ್ರೆಂಡ್ ಹೇಳ್ತಾ ಇದ್ದು, ನಾನು 3 years ಇಂದ ಮಾಡ್ತಾ ಇದ್ದೀನಿ ಕಣೆ, ನಿನ್ಗೆ ಇವಾಗ ಹೇಳ್ದೆ, ನೀನು ನನಗೆ ಗೊತ್ತಿಲ್ಲ ನೀನ್ ಇದ್ರಲ್ಲೆಲ್ಲ ಇಂಟ್ರೆಸ್ಟ್ ತೋರಿಸ್ತೀಯ ಮಾಡ್ತೀಯ ಅಂತ ನನ್ಗೆ ಗೊತ್ತಿರ್ಲಿಲ್ಲ. ಸೊ ಅದಕ್ಕೆ ನಾನು ಇವಾಗ ಹೇಳ್ದೆ, ಇವಾಗ ನನಗೆ ಗೊತ್ತಾಯ್ತು ನಿನ್ಗೆ ಇಂಟ್ರೆಸ್ಟ್ ಇದೆ ಅಂತ ಹೇಳ್ಬಿಟ್ಟು, ಅದಕ್ಕೆ ಹೇಳ್ದೆ ಅಂತ ಅವಳು ನನ್ಗೆ ಹೇಳಿದ್ಲು. ಅವಾಗ ಬೇಜಾರಾಯ್ತು, ನೀನ್ 3 ವರ್ಷದಿಂದ ನನ್ಗೆ ಹೇಳೇ ಇಲ್ಲ, 2 ವರ್ಷದಿಂದ ಕೆಲಸ ಮಾಡ್ಬೇಕು ಅಂತ 1 ವರ್ಷಗಟ್ಲೆ ಹುಡುಕಿ ನನ್ಗೇನು ಯಾವ್ದೇ ಪ್ಲಾಟ್ಫಾರ್ಮ್ ಸಿಕ್ಕದೆ ನಾನು ತುಂಬಾ ಬೇಜಾರಲ್ಲಿದೆ. ಮನೇಲಿ ನನಗೆ ಟೈಮ್ ಸ್ಪೆಂಡ್ ಮಾಡೋದು ತುಂಬಾನೇ ಕಷ್ಟ. ಯೂಟ್ಯೂಬ್ ಎಲ್ಲ ಸ್ಟಾರ್ಟ್ ಮಾಡಿದೀನಿ. ಸೊ ನನ್ಗೆ ಯಾವ್ದ್ರಿಂದನೂ ಅಷ್ಟು ಬೆನಿಫಿಟ್ ಅಂತ ಅನ್ನಿಸ್ತಿಲ್ಲ ಅಂತ ಹೇಳಿದಾಗ ಅವಳು ಇದೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ಲು. ಸೊ ಅದಾದ್ಮೇಲೆ ನಾನು ಸ್ಟಾರ್ಟ್ ಮಾಡಿದ್ಮೇಲೆ ಅನ್ನಿಸ್ತು, ಸೊ ನಮ್ಗೆ ಎಲ್ಲ ಗೊತ್ತು. ಕೆಲವರು ಅವಳು ಅಂತ ಇಲ್ಲ, ನಿಮ್ಗೆ ಇಂಟ್ರೆಸ್ಟ್ ಇದೆ ಇಲ್ಲ ಅಂತ ನನ್ಗೇನ್ ಗೊತ್ತು ಆ ತರ ಹೇಳಿದ್ಲು. ಸೊ ಅದಕ್ಕೆ ಹೇಳ್ದೆ, ಬೇರೆ ತರ ಹೇಳ್ಬಿಡ್ಬೇಕು, ಅವ್ರಿಗೆ ಇಂಟ್ರೆಸ್ಟ್ ತೋರಿಸಿ ಮುಂದುವರೆದ್ರೆ ಏನೋ ಅವ್ರು ಮಾಡ್ಕೊತಾರೆ, ಇಲ್ಲ ಅಂತಂದ್ರೆ ಅದ್ರ ಬಗ್ಗೆ ನೀನ್ ಯಾಕೆ ಎಲ್ಲ ಜಡ್ಜ್ಮೆಂಟ್ ಮಾಡ್ತೀಯ ಅಂತ ಹೇಳಿ. ಆಮೇಲೆ ಅದಾದ್ಮೇಲೆ ಅವಳು ಎಲ್ಲರಿಗೂ ಅಡ್ವೈಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ಲು. ಅದಾದ್ಮೇಲೆ ತುಂಬಾ ಜನ ಸ್ಟಾರ್ಟ್ ಮಾಡಿದ್ರು. ಅಂದ್ರೆ ಫ್ರೆಂಡ್ಶಿಪ್ ಅಲ್ಲಿ ಎಲ್ಲಾರ್ಗು ನಾವು ನಾರ್ಮಲ್ ಆಗಿ ಹೇಳ್ಕೊಂಡ್ ಬಂದ್ವಿ. ಆಮೇಲೆ ಅದಾದ್ಮೇಲೆ ಎಲ್ರು ಇಂಟ್ರೆಸ್ಟ್ ತೋರಿಸಿ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು. ಯಾಕಂದ್ರೆ ಇದೇನು ಯಾವ್ದೇ ಫ್ರಾಡ್ ಇಲ್ಲ, ಯಾವ್ದೇ ಫೇಕ್ ಇಲ್ಲ. ಸೊ ಹಾಗಾಗಿ ಎಲ್ರಿಗೂ ಬೇಗನೆ ನಂಬಿಕೆ ಅನ್ನೋದಕ್ಕಿಂತ ಅವ್ರಿಗೂ ಒಂದು ಸೋರ್ಸ್ ಆಫ್ ಇನ್ಕಮ್, ಎಕ್ಸ್ಟ್ರಾ ಇನ್ಕಮ್ ಬರುತ್ತೆ ಅಂತಂದ್ರೆ ಯಾರ್ ತಾನೇ ಸುಮ್ಮನೆ ಕುತ್ಕೋತಾರೆ ಹೇಳಿ. ಎಲ್ಲಾರು ಮಾಡೋದಕ್ಕೆ ತುಂಬಾನೇ ಇಷ್ಟ ಪಡ್ತಾರೆ ಅಂತಾನೆ ಹೇಳ್ಬೋದು. ಸೊ ಅದೇ ತರ ನಾವು ಕೂಡ ಗೊತ್ತಿರೋರ್ಗೆಲ್ಲ ಹೇಳಿ ಮಾಡಿಸ್ತಾ ಇದೀವಿ ಇವಾಗ. ಸೊ ಇಲ್ಲೂ ಕೂಡ ತುಂಬಾ ಜನ ಹುಡುಕ್ತಾ ಇರ್ತಾರೆ. ಯಾರಿಗ್ ಗೊತ್ತು, ನಾನು ಹುಡುಕ್ತಾ ಇದ್ದಲ್ಲ ಅವಾಗ 1 ವರ್ಷಗಟ್ಲೆ ಹುಡುಕ್ತೆ. ಸೊ ಆತರ ಇವಾಗ್ಲೂ ಯಾರಾದ್ರೂ ಹುಡುಕ್ತಾ ಇದ್ರೆ ಅವ್ರಿಗೂ ಕೂಡ ಒಂದು ಅರ್ನಿಂಗ್ ಪ್ಲಾಟ್ಫಾರ್ಮ್ ಆಗ್ಲಿ ಅನ್ನೋಂತ ಒಂದು ರೀಸನ್ ಇಂದ ನಾನು ಇಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಸೊ ನಿಮ್ಗೇನಾದ್ರೂ ಇಂಟ್ರೆಸ್ಟ್ ಇದ್ರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಡೀಟೇಲ್ಸ್ ನಾನು
ನನಗೆ ಕಮೆಂಟ್ ಅಲ್ಲಿ ಬಂದಿರೋ ಅವ್ರಿಗೆ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡೋದಕ್ಕೂ ಕೂಡ ನಾನು ಟ್ರೈ ಮಾಡ್ತೀನಿ. ಸೊ ಸುಮ್ಮನೆ ಟೈಮ್ ಪಾಸಿಗೆಲ್ಲ ದಯವಿಟ್ಟು ಮಾಡಕ್ ಹೋಗ್ಬಿಡಿ. ರಿಯಲಿ ಇಂಟ್ರೆಸ್ಟೆಡ್ ಇದ್ದು ರಿಯಲಿ ಮಾಡ್ತೀನಿ ಅನ್ನೋಂಥವ್ರು ಮಾತ್ರ ಮಾಡಿ. ಸೊ ಯೂಟ್ಯೂಬ್ ಇಂದ ನಾನು ಅರ್ನ್ ಮಾಡ್ಕೋತೀನಿ, ಮತ್ತೆ ಇನ್ಸ್ಟಾಗ್ರಾಮ್ ಇಂದ ಮಾಡ್ಕೋತೀನಿ, ಅದ ಮಾಡ್ಕೋತೀನಿ, ಇದು ಮಾಡ್ಕೋತೀನಿ ಅಂತ ಇರುತ್ತೆ. ಆದ್ರೆ ಅದು ತುಂಬಾ ಟೈಮ್ ತಗೊಳುತ್ತೆ. ಅಷ್ಟು ನಮ್ಗೆ ವೆಯ್ಟ್ ಮಾಡ್ಕೊಂಡು ಕುತ್ಕೊಳ್ಳೋದಕ್ಕೆ ಯಾರಿಗೂ ಆಗೋದಿಲ್ಲ ಅಂತಾನೆ ಹೇಳ್ಬೋದು. ಇವನ್ ತುಂಬಾ ಜನಕ್ಕೆ ಅಷ್ಟು ಪೇಶನ್ಸ್ ಕೂಡ ಇರೋದಿಲ್ಲ. ಕೆಲವರು ಹೇಳ್ತಾ ಇರ್ತಾರೆ, ನಾನು 2 ವರ್ಷದಿಂದ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಿ, ನನ್ಗೇನು ಅರ್ನಿಂಗ್ ಬರ್ತಾ ಇಲ್ಲ, ನನ್ಗೇನು ಸಬ್ಸ್ಕ್ರೈಬರ್ಸೇ ಬರ್ತಾ ಇಲ್ಲ. ಇವನ್ ನನ್ನ ಫ್ರೆಂಡ್ಸ್ಗಳು ಕೂಡ ತುಂಬಾ ಜನ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಎಲ್ಲಾರ್ದು ಟೈಮ್ ಒಂದೇ ತರ ಇರುತ್ತೆ ಅಂತ ಹೇಳಕ್ ಆಗಲ್ಲ. ಕೆಲವ್ರದ್ದು ರೀಚ್ ಆಗಿದೆ ಅಂತಂದ್ರೆ ಅವರು ತುಂಬಾನೇ ಲಕ್ಕಿ ಅಂತಾನೆ ಹೇಳ್ಬೋದು. ಸೊ ಆ ಲಕ್ ನಮ್ಗೆ ಇದೆಯೋ ಇಲ್ಲ ಅಂತ ಯಾರಿಗ್ ಗೊತ್ತು. ಸೊ ನಮ್ಗೆ ಆ ಲಕ್ ಇಲ್ದಾನು ಇರ್ಬೋದು. ಸೋಷಿಯಲ್ ಮೀಡಿಯಲ್ಲಿ ಅರ್ನ್ ಮಾಡ್ಬೇಕಂತಂದ್ರೆ ಅವ್ರಿಗೆ ಅದೃಷ್ಟ ಇರ್ಬೇಕು, ಆ ಲಕ್ ಇರ್ಬೇಕು ಅಂತಾನೆ ಹೇಳ್ಬೋದು. ಸೊ ನನ್ ವಿಡಿಯೋ ಏನಾದ್ರು ದಯವಿಟ್ಟು ನಾನು ಏನಾದ್ರು ತಪ್ಪಾಗಿ ಮಾತಾಡಿ ನಿಮ್ಗೆ ಏನಾದ್ರು ಬೇಜಾರು ಹರ್ಟ್ ಆಗಿದೆ ದಯವಿಟ್ಟು ನನ್ಗೆ ಕ್ಷಮಿಸಿ. ಯಾಕಂತಂದ್ರೆ ಇದು ನನ್ಗೆ ಆಗಿರುವಂತಹ ಎಕ್ಸ್ಪೀರಿಯನ್ಸ್ ಅನ್ನ ನಾನು ಇಲ್ಲಿ ಶೇರ್ ಮಾಡ್ಕೊಂಡಿದೀನಿ ಅಷ್ಟೇ. ಇದು ಯಾವ್ದೇ ಪ್ರಮೋಷನ್ ವಿಡಿಯೋ ಆತರ ಏನು ಇರೋದಿಲ್ಲ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದು ದಯವಿಟ್ಟು ಮಾಡ್ಬೇಕು ಅಂತ ಮನ್ಸಿರೋರಿದ್ರೆ ದಯವಿಟ್ಟು ಒಂದ್ಸಲ ನನ್ಗೆ ಕಾಂಟ್ಯಾಕ್ಟ್ ಮಾಡಿ, ಡೀಟೇಲ್ಸ್ ನಾನು ಕೊಡ್ತೀನಿ. ಆ ನಂತರ ನೀವು ಡಿಸೈಡ್ ಮಾಡಿ ಬೇಕೋ ಬೇಡವಾ ಅಂತ ಹೇಳ್ಬಿಟ್ಟು. ಥ್ಯಾಂಕ್ ಯು ಆಲ್. ಸಿ ಯು ಇನ್ ದಿ ನೆಕ್ಸ್ಟ್ ಬ್ಲಾಗ್. ಧನ್ಯವಾದಗಳು.